ಇದ್ರ ಮೇನ್ ಅಟ್ರಾಕ್ಷನ್ ಏನು ಅಂತಂದ್ರೆ 9 ನವಗ್ರಹ ಇದೆಯಲ್ಲಪ್ಪ, ಆ 9 ನವಗ್ರಹಗಳನ್ನ ಕಂಟ್ರೋಲ್ ಮಾಡೋ ಅಂತ 9 ರೂಪದ ನರಸಿಂಹಸ್ವಾಮಿ ದೇವ್ರದೇ ಇಲ್ಲಿ ಹೈಲೈಟ್ಸ್. ಮತ್ತೆ ಇದಕ್ಕೆ ಆಡ್ ಆನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನವಗ್ರಹಗಳನ್ನ ಕಂಟ್ರೋಲ್ ಮಾಡೋದು ದೇವ್ರು ಬಂದ್ಬಿಟ್ಟು ನರಸಿಂಹಸ್ವಾಮಿ. ಹೌದು. ನಮಸ್ಕಾರ ಎಲ್ರಿಗೂ. ನಾನು ನನ್ನ ತಮ್ಮ ಇನ್ನೊಂದು ಯಾತ್ರೆಗೆ ಬಂದಿದ್ದೀವಿ. ಅದು ಯಾವುದು ಅಂತಂದ್ರೆ ನನ್ನ ತಮ್ಮನೇ ಕೇಳಿ. ಅಹೋಬಲಂ ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶಲ್ಲಿ ಇರೋದು. ಅಹೋಬಲಂ ಅನ್ನೋದು ಉಗ್ರ ನರಸಿಂಹಸ್ವಾಮಿಯ ಮೂಲ ಸ್ಥಾನ. ಅದಕ್ಕೆ ಯಾವುದೇ ತರದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅಷ್ಟು ಈಸಿಯಾಗಿ ಇಲ್ಲ. ಅಲ್ಲಗದ್ದಾಗ ಬರಬೇಕು, ಅಲ್ಲಗದ್ದದಿಂದ ಜೀಪ್ ತಗೊಂಡ್ ಬರ್ಬೇಕಾಗುತ್ತೆ. ಹಂಗಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬರೋದಾದ್ರೆ, ಬಟ್ ದ ಬೆಸ್ಟ್ ವೇ ಟು ರೀಚ್ ಹಿಯರ್ ಪಕ್ಕದ ಸ್ಟೇಟ್ ಅವರು ಸಮಥಿಂಗ್ ಲೈಕ್ ತಮಿಳ್ನಾಡು ಆಗ್ಲಿ ಅಥವಾ ಕರ್ನಾಟಕ ಆಗ್ಲಿ, ಹಂಗೆ ಅಂದ್ರೆ ಸೌತ್ ಇಂಡಿಯಾ ಕಡೆಯಿಂದ ಬರೋರಾದ್ರೆ ಪರ್ಸನಲ್ ವೆಹಿಕಲ್ ಅಲ್ಲಿ ಬಂದ್ರೆ ಒಳ್ಳೇದು. ಸೊ ನಂದ್ಯಾಲ್ ಡಿಸ್ಟಿಕ್ ಅಲ್ಲಗದ್ದ ಊರಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಅಹೋಬಲಂ ಅಂತ ಇರೋದು. ಅಹೋಬಲಂ ಅಲ್ಲಿ 2 ತರ ದೇವಸ್ಥಾನಗಳಿದೆ. ಒಂದು ಅಪ್ಪರ್ ಅಹೋಬಲಂ ಮತ್ತು ಇನ್ನೊಂದು ಲೋವರ್ ಅಹೋಬಲಂ ಅಂತ. ಅಪ್ಪರ್ ಅಹೋಬಲಂ ಅಂದ್ರೆ ಎಲ್ಲ ಬೆಟ್ಟದ ಮೇಲಿರುವಂತ ದೇವಸ್ಥಾನಗಳು, ಅದು ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಲೋವರ್ ಅಹೋಬಲಂ ಅಂತಂದ್ರೆ ಮೇನ್ ಉಗ್ರ ನರಸಿಂಹ ದೇವ್ರು ಕೆಳಗಡೆ ದೇವಸ್ಥಾನ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಮೇನ್ ದೇವಸ್ಥಾನ. ಊರು ಒಂಚೂರು ಇಂಪ್ರೂವ್ಮೆಂಟ್ ಇಲ್ಲ, ತುಂಬಾ ರೂರಲ್ ತರ ಇದೆ. 380 ಕಿಲೋಮೀಟರ್ಸ್ ಡ್ರೈವ್ ಮಾಡಿಬಿಟ್ಟು ಬೆಂಗಳೂರಿಂದ ಬೆಳಗ್ಗೆ 9:30 ಬಿಟ್ವಿ ಬೆಂಗಳೂರು. ಬೆಳಗ್ಗೆ 5:30 ಬಂದ್ಬಿಟ್ಟು ರೀಚ್ ಆದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಹೋಟೆಲ್ ಸುಧೀರ್ ಅಂಡ್ ಹೋಟೆಲ್ ಅನುಷ್ಕಾ, 2 ಹೋಟೆಲ್. ಅಲ್ಲಿ ಇಡ್ಲಿ, ದೋಸೆ, ಪೂರಿ ತುಂಬಾ ಚೆನ್ನಾಗಿರುತ್ತಂತೆ. ಸೊ ನಾವು ಸುಧೀರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಸುಧೀರ್ ಹೋಟೆಲ್ ಕ್ಲೋಸ್ ಆಗ್ಬಿಟ್ಟಿತ್ತು, ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಅನುಷ್ಕಾ ಹೋಟೆಲ್ಗೆ ಬಂದ್ವಿ. ಬಿಸಿ ಇಡ್ಲಿ ತಿಂತಾ ಇದೀವಿ. ಬಟ್ಟೆಲ್ ಮಾಡಿದಾರೆ, ಚೆನ್ನಾಗಿದೆ. ಇದು ದೇವಸ್ಥಾನದ ಪ್ರೆಮಿಸಸ್, ಮೊದಲನೇ ಗೋಪುರ ಇದು ಕಾಣಿಸ್ತಾ ಇರೋದು. ಜನ ಸಂದಣೆ ತುಂಬಾ ಕಡಿಮೆ ಇದೆ. ಕ್ರೌಡೆಡ್ ಆಗ್ಲಿ, ಕಮರ್ಷಿಯಲೈಸ್ ತರ ಆಗ್ಲಿ ಏನು ಕಾಣಿಸ್ತಾ ಇಲ್ಲ ನನ್ನ ಕಣ್ಣಿಗೆ. ಆಕ್ಚುಲಿ ಒಂಚೂರು ಗ್ರೌಂಡ್ ವರ್ಕ್ ಏನು ಮಾಡ್ಕೊಳ್ದಂಗೆ ಬಂದಿದೀವಿ ನಾವು. ಇಲ್ಲ, ನಮ್ದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಮ್ದು ಚೆನ್ನಾಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಈಗ ನಾವು ದೇವಸ್ಥಾನದ ಪ್ರೆಮಿಸಸ್ ಬಂದ್ವಿ. ಇದು ಮೇನ್ ಗೇಟ್ ಇದೆ. ಇಲ್ಲಿ ತುಂಬಾ ಶೆಕೆ ಇದೆ, ತುಂಬಾ ಬಿಸಿಲಿದೆ. ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗಿದ ತಕ್ಷಣ ಈ ತರ ಇದೆ. ತುಂಬಾ ಕೋತಿಗಳಿದೆ, ಎಲ್ಲಾ ಕಡೆ ಕೋತಿಗಳು ಜಾಸ್ತಿ ಇದೆ. ಇದು ದೇವಸ್ಥಾನ. ಯೋಗಾನಂದ ನರಸಿಂಹಸ್ವಾಮಿ ಮತ್ತೆ ಛತ್ರವಟ ನರಸಿಂಹಸ್ವಾಮಿ, 2 ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದೀವಿ. ಇದೆರಡು ಲೋವರ್ ಅಹೋಬಲಂ ಅಲ್ಲಿ ಇದೆ, ಅಂದ್ರೆ ಬೆಟ್ಟದ ಕೆಳಗಡೆ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ನಾವಿದೀವಿ ಈಗ ಛತ್ರವಟ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇದು 2 ಕಿಲೋಮೀಟರ್ ಅಹೋಬಲಂನ ಮೇನ್ ಟೆಂಪಲ್ನಿಂದ 2 ಕಿಲೋಮೀಟರ್ ದೂರದಲ್ಲಿದೆ, ಕಾಡು ಒಳಗಡೆ ಇದೆ. ಇದು ಕೇತು ಗ್ರಹನ ಕಂಟ್ರೋಲ್ ಮಾಡೋ ಅಂತ ನರಸಿಂಹಸ್ವಾಮಿ ದೇವಸ್ಥಾನ. ಇದ್ರ ಸ್ಟೋರಿ ಏನು ಅಂತಂದ್ರೆ, ಬಹಳ ಹಿಂದೆ ಆಲದ ಮರ ಈ ತರದ ಆಲದ ಮರ ಛತ್ರಿ ತರ ಹರಡ್ಕೊಂಡಿತ್ತಂತೆ. ಅದ್ರ ಕೆಳಗಡೆ 2 ಗಂಧರ್ವರು, ಆಹಾ ಮತ್ತು ಊಹು ಅನ್ನೋ 2 ಗಂಧರ್ವರು ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಅವರು ಡ್ಯಾನ್ಸ್ ಮಾಡ್ತಿರೋ ಇದಕ್ಕೆ ಖುಷಿ ಆಗ್ಬಿಟ್ಟು ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿರೋ ಅಂತ ಜಾಗ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಲಕ್ಷ್ಮೀ ದೇವರು ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿರ್ತಾಳೆ ಯಾವಾಗ್ಲೂ, ಎಡಗಡೆ ತೊಡೆ ಮೇಲೆ. ಆದ್ರೆ ಇಲ್ಲಿ ವಕ್ಷಸ್ಥಲ ಅಂದ್ರೆ ಹೃದಯ ಭಾಗದಲ್ಲಿ ನೆಲೆಸಿದಾಳೆ ಲಕ್ಷ್ಮೀ ದೇವರು. ಇದು ದೇವಸ್ಥಾನ ಇಲ್ಲಿರೋದು. ಇಲ್ಲಿ ಹೃದಯ ಭಾಗದಲ್ಲಿ ಇರುವಂತದ್ದು ಲಕ್ಷ್ಮೀ ದೇವರು ನರಸಿಂಹ ಸ್ವಾಮಿ ಮೇಲೆ. ಈಗ ನಾವು ನರಸಿಂಹ ಸ್ವಾಮಿ ದೇವಸ್ಥಾನಗಳಲ್ಲಿ 2ನೇದು ಬಂದಿದ್ದು ನಾವು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಅಂದ್ರೆ ಯೋಗಾನಂದ ಅಂದ್ರೆ ಶನಿ ಗ್ರಹನ ಕಂಟ್ರೋಲ್ ಮಾಡೋ ಅಂತ ಯೋಗ ನರಸಿಂಹ ಸ್ವಾಮಿ ದೇವರಿದು. ಸೊ ಇಲ್ಲಿ ಪ್ರಹ್ಲಾದನಿಗೆ ಹಿರಣ್ಯಕಶಿಪುದು ಸಂಹಾರ ಮಾಡಾದ್ಮೇಲೆ ರಾಜವಿದ್ಯೆ ಅಂದ್ರೆ ರಾಜನೀತಿ ವಿದ್ಯೆ ಮತ್ತೆ ಯೋಗಾಭ್ಯಾಸವನ್ನು ಮಾಡಿಕೊಟ್ಟಿದ್ದಂತಹ ಜಾಗ ಶ್ರೀ ಯೋಗ ನರಸಿಂಹ ಸ್ವಾಮಿ ಸನ್ನಿಧಿ.
ಫುಡ್ ಇಲ್ಲ ಅಂತ ಅನ್ಕೊಂಡೆ ನಾನು, ಯಾಕೆಂದರೆ ಎಲ್ಲೂ ಕೆಳಗಡೆ ಲೋವರ್ ಅಹೋಬಲಮಲ್ಲ ಎಲ್ಲೂ ನಂಗೆ ಜನ ಕಾಣಿಸ್ಲಿಲ್ಲ. ಬಟ್ ಇದ್ದಾರೆ, ಎಲ್ಲ ಡಿಸ್ಪರ್ಸ್ ಆಗಿದ್ದಾರೆ. ದೊಡ್ಡ ಏರಿಯಾ ಅಲ್ವಾ, ಬೆಟ್ಟದ ಏರಿಯಾ ಅಲ್ವಾ, ಎಲ್ಲ ಈ ಥರ ವೆಹಿಕಲ್ಗಳಲ್ಲಿ ಜೀಪ್ಗಳಲ್ಲಿ ಡಿಸ್ಪರ್ಸ್ ಆಗಿಬಿಟ್ಟಿದ್ದಾರೆ ಜನಗಳು. ಹಾಗಾಗಿ ನಮಗೆ ಒಂದೇ ಜಾಗದಲ್ಲಿ ಕ್ರೌಡ್ ಕಾಣೋದಿಲ್ಲ. ಇಲ್ಲೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕನೇ ಇದು ಇನ್ನೊಂದು ಗುಡಿ ಇದೆ. ಈ ಗುಡಿ ಬಗ್ಗೆ ಈಗ ನನ್ನ ತಮ್ಮ ಹೇಳ್ತಾನೆ. ಇಲ್ಲಿ ಹುತ್ತ ಕೂಡ ಇದೆ. ಹೇಳಪ್ಪ ಸ್ಟೋರಿ. ಇದು ಬಂದ್ಬಿಟ್ಟು ಕಾಶಿ ವಿಶ್ವನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು, ಅಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯವರು ಇಲ್ಲಿ ಬಂದು ಒಂದು ಕೂತ್ಕೊಂಡು ಜಪ ಮಾಡ್ತಿರ್ತಂತೆ. ಅದನ್ನೇ 12 ವರ್ಷ ಜಪ ಮಾಡಿದ್ದಾರೆ. 12 ವರ್ಷ ಜಪ ಮಾಡಿದ್ಮೇಲೆ ಅನ್ನಪೂರ್ಣೇಶ್ವರಿ ಪ್ರತ್ಯಕ್ಷ ಆಗಿದ್ದಾರೆ. ಆವಾಗ ಅನ್ನಪೂರ್ಣೇಶ್ವರಿ ಪ್ರತ್ಯಕ್ಷ ಆಗಿ 2 ವರ ಕೇಳಿದರಂತೆ. ಒಂದನೇದು ಬಂದ್ಬಿಟ್ಟು, ನನಗೆ 105 ವರ್ಷ ಆಗಿದೆ, ಇನ್ನು ನನಗೆ ಅಂತ ನಾನೇನು ಕೇಳಲ್ಲ, ನನ್ನನ್ನು ನಿನ್ನ ಪಾದಕ್ಕೆ ಹಾಕು ಅಂತ ಹೇಳಿದಾಗ ಅವರು ಜ್ಯೋತಿ ರೂಪದಲ್ಲಿ ಇವ್ರು ತೀರೋದ್ಮೇಲೆ ಇವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ದೇವ್ರು ಇಟ್ಕೊಂಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಮತ್ತೆ ಈ ಜ್ಯೋತಿ ಬೆಟ್ಟದ ಮೇಲ್ಗಡೆ ಯಾವಾಗಲೂ ಬೆಳಗುತ್ತಂತೆ. ಇದು ಒಂದನೇ ಇದು ವರ. ಎರಡನೇದು ಬಂದ್ಬಿಟ್ಟು, ನಾನು 12 ವರ್ಷ ನಿನಗೋಸ್ಕರ ಜಪ ಮಾಡಿಕೊಂಡು ಉಪವಾಸ ಮಾಡಿದೆ. ಹಂಗಾಗಿ ಇಲ್ಲಿ ನಾನು ನೆಲೆಸೋದ್ರಿಂದ ನನ್ನನ್ನು ಯಾರು ದರ್ಶನ ಮಾಡಕ್ಕೆ ಬರ್ತಾರೋ ಅವರು ಉಪವಾಸ ಹೋಗಂಗಿಲ್ಲ. ನನಗೆ ಉಪವಾಸ ಇದ್ದು ಅದ್ರದ್ದು ಅನುಭವಿಸಿ ನನಗೆ ನೋವು ಗೊತ್ತಾಗಿದೆ. ಹಂಗಾಗಿ ನನ್ನ ದರ್ಶನ ಮಾಡೋರು ಉಪವಾಸ ಹೋಗಬಾರ್ದು. ಓಕೆ, ಇದು ಅರ್ಥ ಆಯ್ತು ನನಗೆ. ಈ ಕಾಶಿ ವಿಶ್ವನಾಥರು ಅಂದ್ರೆ ಒಬ್ರು ಗುರುಗಳು, ಯೋಗಿಗಳು. ಅವರು ಸಾಯೋ ಟೈಮ್ನಲ್ಲಿ ಅನ್ನಪೂರ್ಣಾದೇವಿ ಅಂದ್ರೆ ಅವರು ಪ್ರತ್ಯಕ್ಷ ಆಗಿದ್ದಾರೆ. ಅವ್ರನ್ನ ಅನ್ನಪೂರ್ಣೇಶ್ವರಿ ಜ್ಯೋತಿ ರೂಪದಲ್ಲಿ ತಗೊಂಡೋಗಿ ಬೆಟ್ಟದ ಮೇಲೆ, ಇಲ್ಲಿರೋ ಅಂತ ಬೆಟ್ಟದ ನನ್ನ ಇದಾದ್ಮೇಲೆ ನನ್ನ ಆತ್ಮವನ್ನು ನಿನ್ನ ಪಾಲಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಅವರು ಜ್ಯೋತಿ ರೂಪದಲ್ಲಿ ತಗೊಂಡೋಗಿದ್ದಾರೆ ಅನ್ನಪೂರ್ಣಾದೇವಿ ಜ್ಯೋತಿ ರೂಪದಲ್ಲಿ ಇವ್ರನ್ನ ತಗೊಂಡೋಗಿದ್ದಾರೆ. ಹಾಗಾಗಿ ಇಲ್ಲೊಂದು ಜ್ಯೋತಿ ಬೆಳಗ್ತಾನೆ ಇರುತ್ತೆ ಯಾವಾಗ್ಲೂ. ಅದನ್ನ ತೋರಿಸ್ತೀನಿ. ಇದೇ ಜ್ಯೋತಿ ನೋಡಿ. ಇದು ಯಾವಾಗ್ಲೂ ಆರೋದಿಲ್ಲ ಅಂತಲ್ಲ, ಆರೋದಿಲ್ಲಂತೆ. ಇದು ಹೋಗಿ ಅಂದ್ರೆ ಬೂದಿನ ತಗೊಂಡೋಗಿ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಹೊಲದಲ್ಲಿ ಏನೇ ತೊಂದರೆಗಳಿದ್ರು ಅದನ್ನು ಸಂಕಲ್ಪ ಮಾಡ್ಕೊಂಡು ಹಾಕಿದ್ರೆ ಯಾವ್ದಾರು ಅಡೆತಡೆಗಳು, ಕಣ್ಣು ದೃಷ್ಟಿ, ಮನೆ ಕಟ್ಟೋದು ಇದ್ದಿದ್ರೆ, ಅಥವಾ ಯಾವ್ದಾದ್ರು ಕೋರ್ಟ್ ಕೇಸು ಅಥವಾ ಯಾವ್ದಾದ್ರು ಹೊಲದಲ್ಲಿ ಕೇಸ್ ಎಂತ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ. ಸೊ ಈಗ ನಾವು ಈ ಬೂದಿ ತಗೊಳ್ಳೋಣ ಅಲ್ಲ, ಎತ್ಕೊಂತೀಯ ನನ್ಗೊಂದು ಸ್ವಲ್ಪ. ಸೊ ಇದೇ ಕಾಶಿ ವಿಶ್ವನಾಥ ಮುನಿಗಳು. ಅಯ್ಯಪ್ಪ, ಒಳ್ಳೆ ಆಫ್ ಡ್ರೈವ್ ಮೋಡಲ್ ಇದೀವಿ ನಾವೀಗ. ಆ ಕಾಡೊಳಗೆ ಮಾಸ್ಕ್ ಇಲ್ದಲೆ ಜೀಪ್ ರೈಡ್ ಮಾಡಿದ್ದು, ಆಫ್ ರೋಡ್ ಮಾಡಿದ್ದು, ಡಸ್ಟ್ ತುಂಬಾನೇ ಧೂಳು ಇತ್ತು, ತುಂಬಾ ಡಸ್ಟ್ ಇತ್ತು. ಸ್ವಲ್ಪ ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ. 4ನೇದು ನಾವು ಬಂದಿರೋ ಅಂಥದ್ದು ಭಾರ್ಗವ ನರಸಿಂಹ ಸ್ವಾಮಿಗೆ. ಇದು ಜೀಪು ಒಂದು 5 ಕಿಲೋಮೀಟರ್ ಮೇನ್ ರೋಡಿಂದ 5 ಕಿಲೋಮೀಟರ್ ಕಾಡೊಳಗಡೆ ಬಂತು. ನಂತರ ಅಲ್ಲಿಂದ ಒಂದು 100 ಮೀಟರ್ಸ್ ನಡಿಬೇಕಂತೆ. ನಡೆಯೋ ದಾರಿ ಯಾವುದು ಅಂತ ತೋರಿಸ್ತೀನಿ. ಸ್ಟೆಪ್ಸ್ 150 ಸ್ಟೆಪ್ಸ್ ಇದೆಯಂತೆ. 100 ಮೀಟರ್ಸ್ ಈ ತರ ರೋಡಲ್ಲಿ ನಡಿಬೇಕಂತೆ. ನಲ್ಲಮಲೈ ಪರ್ವತ ಶ್ರೇಣಿ ಅಂತ. ಇದೇ ಪರ್ವತ ಶ್ರೇಣಿ ತಿರುಪತಿ, ಶ್ರೀಶೈಲಂ ಮತ್ತೆ ಅಹೋಬಲಂಗೆ ಸ್ಪ್ರೆಡ್ ಆಗಿರೋದು. ಏನು ಅಂತ ಸ್ಟೋರಿ ಹೇಳ್ತೀನಿ ಕೇಳಿ. ಭಾರ್ಗವರಾಮ ಮತ್ತೆ ಪರಶುರಾಮ ಇಬ್ರು ಒಂದೇ ಅಂತೆ. ಭಾರ್ಗವರಾಮ ಅವರು ತಪಸ್ ಮಾಡಿದ್ರಂತೆ ಈ ಬೆಟ್ಟದಲ್ಲಿ. ಈ ಪರ್ವತ ಶ್ರೇಣಿ ಈಸ್ಟರ್ನ್ ಘಾಟ್ಸ್ ಆಫ್ ಆಂಧ್ರ ಪ್ರದೇಶಲ್ಲಿ ಸ್ಪ್ರೆಡ್ ಆಗಿರುವಂತದ್ದು. ಫಸ್ಟ್ ಮುಖ ಭಾಗ, ಅದಕ್ಕೆ ನಿಮಗೆ ತಿರುಪತಿಲಿ ಎಂಟರ್ ಆಗ್ಬೇಕಾದ್ರೆ ಮೂಗು, ತಲೆ, ಹಣೆ ಅಂತೆಲ್ಲ ಕಾಣ್ತದಲ್ಲ. ಇದು ಅಹೋಬಲಮಲ್ಲಿ ಸ್ಪ್ರೆಡ್ ಆಗಿರುವಂತದ್ದು ಮಧ್ಯ ಭಾಗ. ಶ್ರೀಶೈಲಮಲ್ಲಿ ಸ್ಪ್ರೆಡ್ ಆಗಿರುವಂತದ್ದು ಕಾಲಿನ ಭಾಗ. ಅಲ್ಲಿಗೆ ಏನಕ್ಕೆ ಬಂತಿದ್ದು, ಈ ಪರ್ವತ ಶ್ರೇಣಿಯಲ್ಲಿ, ಅಹೋಬಲಂ ಪರ್ವತ ಶ್ರೇಣಿಯಲ್ಲಿ ನರಸಿಂಹಸ್ವಾಮಿ ಧ್ಯಾನ ಮಾಡಿದ್ರೆ ಬೇಗ ಒಲಿಯುತ್ತಂತೆ ಅಂತ ಕತೆ ಇದೆ. ಸೊ ಭಾರ್ಗವರಾಮ್ ಅವ್ರಿಗೆ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂತ ಕೇಳೋ ಹೊತ್ತಿಗೆ, ನನಗೆ ಉಗ್ರ ರೂಪ ಬೇಡ, ದಶಾವತಾರ ರೂಪ ಬೇಕು ಅನ್ನೋ ಹೊತ್ತಿಗೆ ದಶಾವತಾರ ರೂಪ ತೋರಿಸಿರೋದಂತ ಜಾಗ. ಭಾರ್ಗವರಾಮ ಅವ್ರಿಗೆ ದಶಾವತಾರ ರೂಪ ತೋರಿಸಿರೋಂಥ ಜಾಗದ ದೇವಸ್ಥಾನ ಇದು. ಭಾರ್ಗವ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ.
ಸೊ ಹತ್ತಕ್ಕಾಗದೇ ಇರೋರು ಹಿಂಗೂ ಬರಬಹುದು. ಇಲ್ಲಿಗೆ ಬರೋತ್ತಿಗೆ ಸುಮಾರು 6 ಗಂಟೆ ಆಗಿದೆ. ಸನ್ಸೆಟ್ ಆಗ್ತಾ ಇದೆ. ಇವತ್ತು ಹುಣ್ಣಿಮೆ. ಸೊ ಒಂದ್ ಕಡೆ ಲೆಫ್ಟ್ ಅಲ್ಲಿ ಸೂರ್ಯ ಕಾಣಿಸ್ತಿತ್ತು, ರೈಟ್ ಅಲ್ಲಿ ನಾವು ಬರ್ಬೇಕಾದ್ರೆ ಚಂದ್ರ ಕಾಣಿಸ್ತಿತ್ತು. ಹೇಳ್ಬೇಕಂದ್ರೆ ಟಯರ್ಡ್, ಜಸ್ಟ್ ನೀಡ್ ಅ ಸ್ಟ್ರಾಂಗ್ ಫಿಲ್ಟರ್ ಕಾಫಿ. ಮಳೆ ಬಂದ್ರು, ಬಿಸಿಲು ಬಂದ್ರು, ಗಾಳಿ ಬಂದ್ರು, ಏನೇ ಬಲಿ ಕೂಡ ನಿಲ್ಲಲ್ಲ. ಚಂಚಲಕ್ಷ್ಮಿಗೆ ಬಲಿ ಕೊಡೋರು ಫ್ರೈಡೆ ಸಾಯಂಕಾಲನೇ ಹೋಗ್ತಾರಂತೆ, ಅಲ್ಲೇ ಉಳ್ಕೋತಾರಂತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ಮುಡಿ ಕೊಟ್ಟು ಬಲಿ ಕೊಟ್ಟು ಅಡಿಗೆ ಮಾಡಿ ನೈವೇದ್ಯ ಮಾಡಿ ದೇವಿಗೆ. ಇವರೆಲ್ಲ ಬಲಿ ಕೊಟ್ಬಿಟ್ಟು ಅವ್ರದ್ದು ಇದನ್ನ ತೀರಿಸ್ಬಿಟ್ಟು ಹೋಗ್ತಾ ಇರೋದು. ಇವರು ಮುಸ್ಲಿಮ್ಸ್ 200% ಲೋಗ್ ಮುಸಲ್ಮಾನೆ. ಇಲ್ಲಿ ಮುಸ್ಲಿಮ್ಸ್ ಅಂತ ಇಲ್ಲ, ಜಾತಿ ಯಾವ್ದು ಇಲ್ವಂತೆ. ಅನ್ಕೊಂಡಿದ್ದೆಲ್ಲ ಆಗತ್ತಂತೆ. ಅವ್ರು ಅನ್ಕೊಂಡಿದ್ದು ಆದ್ಮೇಲೆ ಬಂದ್ಬಿಟ್ಟು ಅವ್ರ ಹರಕೆ ತೀರಿಸ್ಬಿಟ್ಟು ಹೋಗ್ತಾ ಇದಾರೆ ಚಂಚಲಕ್ಷ್ಮಿಗೆ. ಇನ್ನೊಂದು ಏನು ಅಂದ್ರೆ ಮುಸ್ಲಿಮ್ಸ್ ಯಾಕೆ ಬರ್ತಾರೆ ಅಂತ ನಾವ್ ಯೋಚನೆ ಮಾಡಿದ್ರೆ, ಮ್ಯಾಕ್ಸಿಮಮ್ ಪೀಪಲ್ ನಮ್ಮ ಇಂಡಿಯಾದಲ್ಲಿ ಇರೋರೆಲ್ಲ ಕನ್ವರ್ಟೆಡ್ ಮುಸ್ಲಿಮ್ಸ್. ಅದು ಅವ್ರಿಗೂ ಗೊತ್ತು, ಅವ್ರ ತಲಾಂತರವಾಗಿ ಅವ್ರ ಆನ್ಸಿಸ್ಟರ್ ಲೆವೆಲ್ಸ್ ಅಲ್ಲಿ ಗೊತ್ತು. ಎಲ್ಲೋ ಒಂದ್ ಕಡೆ ಒಳಗಡೆ ಅವಳ ಹೃದಯದಲ್ಲಿ ಇದ್ದೇ ಇರುತ್ತೆ ಆ ದೇವರಿಂದು ಪವರ್ ಅಲ್ಲ ಚಿನ್ನ. ಅಂಡ್ ಅವ್ರು ಬಿಟ್ಕೊಡಕ್ ಆಗ್ತಿರಲ್ಲ, ಅವ್ರು ಅದನ್ನು ಒಪ್ಕೊಡಕ್ ಆಗ್ತಿರಲ್ಲ. ಪವರ್ ಇದೆ ಅಂತ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅವ್ರ ಹರಕೆ ತೀರಿಸ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಅವ್ರ ಹೊಟ್ಟೆಗೂ ನೈವೇದ್ಯ ಮಾಡ್ಕೊಂಡು ಊಟ ಮಾಡ್ಕೊಂಡು ಖುಷಿಯಿಂದ ಮಧ್ಯಾಹ್ನ ವಾಪಸ್ ರಿಟರ್ನ್ ಆಗ್ತಾರಂತೆ. ನಮಗೀಗ ಆ ತರದ್ 2 ಟ್ರ್ಯಾಕ್ಟರ್ ಸಿಕ್ತು. ಕರಡಿ ಹುಲಿಗಳು ಎಲ್ಲ ಇದೆಯಂತೆ, ನೋಡ್ತಾ ಇರಿ ಅಂತ ಹೇಳಿದ್ರು. ಏನ್ ಕಾಣುತ್ತೆ ನಮಗೆ ಈ ಸೌಂಡ್ ಅಲ್ಲಿ? ಜಿಂಕೆ ಅಡಿಗೆ ಬಂದಿ ಅಂದ್ರೆ ಪಿಗ್. ಓ ವೈಲ್ಡ್ ಬೋರ್. ನೆಮಲಿ ಅಂದ್ರೆ ನಮಗೆ ಡ್ರೈವರ್ ಚೆನ್ನಾಗಿರೋರು ಸಿಕ್ಕವ್ರೆ. ಸ್ವಲ್ಪ ಕನ್ನಡ ಕಲ್ತ್ಕೊಂಡು ಭಯ್ಯ आप हिंदी सीखना था. सीखना है भैया, हम जैसे लोग आते हैं ना, क्या करोगे आप, बात करना है ना. ಕನ್ನಡ. ಚಂಚಲಕ್ಷ್ಮಿಗೆ ಬಲಿ ಕೊಡೋದು ಇದೇ ಜಾಗ ಅಂತೆ ನೋಡಿ. ಇಲ್ಲಿ ಬಲಿ ಕೊಟ್ಬಿಟ್ಟು ಅಡಿಗೆ ಮಾಡ್ಕೊಂತಾರಲ್ಲ ಜನಗಳು, ಎಷ್ಟು ಜಾಗನೆಲ್ಲ ಎಷ್ಟು ಗಲೀಜ್ ಮಾಡಿದ್ದಾರೆ ನೋಡಿ. ಜನಗಳಿಗೆ ಬುದ್ಧಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಈ ಕಾಡಿನ ಮಧ್ಯದಲ್ಲಿ ಈ ತರ ಜಾಗನ ಹಾಳು ಮಾಡಿದಾರಲ್ಲ, ನಿಜವಾಗ್ಲೂ ಮನುಷ್ಯ ಬುದ್ಧಿ ಇರೋ ಜೀವಿ ಅಲ್ಲ, ಬುದ್ಧಿ ಇಲ್ಲದೆ ಇರೋ ಜೀವಿ. ನಾ ಹೇಳಿದೆ ಏನ್ ಜೀಪ್ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ಅನ್ಬಿಟ್ಟು. ಇದ್ರು ಫುಲ್ ರಶ್ ಅಂತೆ ಅಹೋಬಲಮಲ್ಲಿ, ನೋ ಟೈಮ್ ಅಂತೆ. ಟೈಮ್ ಟಿಂಕರಿಂಗು ಪೇಂಟಿಂಗು ಎಲ್ಲ ಮಾಡೋದಕ್ಕೆ ಬಿಡ್ಬೇಕಲ್ಲ ಜೀಪು ಒಂದಷ್ಟು ದಿನ. ನೋಡಿ ಹೆಂಗಿದೆ ಜೀಪಿನ ಕಂಡೀಷನ್, ಇಲ್ಲಂತೂ ಹಾಳಾಗೋಗಿದೆ. ಆದ್ರೆ ಕೈ ತುಂಬಾ ದುಡಿತಾ ಇದಾರೆ ಅವರು. ತುಂಬಾ ರಶ್ ಇದೆ ಅಂತೆ ಅಹೋಬಲಮಲ್ಲಿ, ಅಲ್ಲ ಅಣ್ಣ? ಫುಲ್ ರಶ್. ಆಮೇಲೆ ಈ ಕಾಡಿನ ಪ್ರದೇಶಕ್ಕೆ ಏನ್ ಮಾಡಿಸಿದ್ರು ಅಷ್ಟೇ ಅಂತ ಅವರು ಸುಮ್ನಾಗ್ಬಿಟ್ಟು ಅವ್ರ ಹತ್ರ ಮೋಸ್ಟ್ಲಿ ಇಂಜಿನ್ ವೈಸ್ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ. ಅಪ್ಪರ್ ಅಹೋಬಲಂನಲ್ಲಿರುವ ಒಂದು ಪಾವನ ನರಸಿಂಹಸ್ವಾಮಿ. ಈ ತರ ಜೀಪಲ್ಲಿ ಹೋಗ್ಬೇಕು ಕಾಡೊಳಗಡೆ, ಬೆಟ್ಟದೊಳಗಡೆ. ನಾವೀಗ ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ 500 ರೂಪೀಸ್ ನಾವು ಕೊಡಬೇಕು. ಹೋಗಕ್ಕೆ ಬರಕ್ಕೆ 20 ಕಿಲೋಮೀಟರ್ 40 ಕಿಲೋಮೀಟರ್. ಸ್ಯಾಂಡಲ್ವುಡ್ ಟ್ರೀ ತೋರಿಸ್ತಾರಂತೆ, ರೆಡ್ ಸ್ಯಾಂಡಲ್ವುಡ್ ಟ್ರೀ. ಸ್ಯಾಂಡಲ್ವುಡ್ ಅಂತ ನೋಡಿ ಇದು ಟ್ರೀ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಒಂದು ರಾ ಲುಕ್ ಅಲ್ಲಿ ದೇವಸ್ಥಾನ ಇರೋದಿದು. ರಾ ಲುಕ್, ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ. ಮಾತ್ರ ಎಕ್ಸ್ಪೀರಿಯನ್ಸ್ ವಾಸ್ ಆಸಮ್. ಗುಡ್ ಅಡ್ವೆಂಚರಸ್ ಟ್ರಿಪ್ ತರಾನು ಇದೆ. ಇಷ್ಟು ಫೇಮಸ್ ದೇವಸ್ಥಾನಗಳು, ಇದನ್ನೆಲ್ಲ ಇಂಪ್ರೂವ್ ಮಾಡ್ಬೋದು. ಬಟ್ ಇಂಪ್ರೂವ್ ಮಾಡಕ್ಕೆ
ಗೊತ್ತಿಲ್ಲ ಏನಂತ ಗೊತ್ತಿಲ್ಲ. ಪವನ ನರಸಿಂಹಸ್ವಾಮಿದು ದರ್ಶನ ಮಾಡಿದ್ವಿ. 2 ಮೂರ್ತಿ ಇದೆ. ಕೆಳಗಡೆ ಇರೋದು ಉದ್ಭವ ಮೂರ್ತಿ, ಮೇಲ್ಗಡೆ ಇರೋದು ಪ್ರತಿಷ್ಠಾಪನೆ ಮೂರ್ತಿ, ಮತ್ತೆ ಇನ್ನೊಂದು ಸಾಲಿಗ್ರಾಮ ನರಸಿಂಹನೂ ಇದೆ. ಇದ್ರಲ್ಲಿ ನನಗೆ ಡಿಫ್ರೆಂಟ್ ಆಗಿ ಕಂಡಿದ್ದು ಲಕ್ಷ್ಮಿ ನರಸಿಂಹಂದು ಇದೆ. ಎಡಗಡೆ ತೊಡೆ ಮೇಲೆ ಕೂತಿರೋ ಅಂತ ಲಕ್ಷ್ಮಿ ನರಸಿಂಹನ್ ಹಿಂಗ್ ನೋಡ್ತಾ ಇದೆ. ನೋಡಿದ್ಯಾ? ಎಲ್ಲಾ ಕಡೆ ಸ್ಟ್ರೈಟ್ ನೋಡ್ತಾ ಇರ್ತದೆ. ಬೇರೆ ವಿಗ್ರಹಗಳಲ್ಲಿ ನಾನ್ ನೋಡಿರೋ ಪ್ರಕಾರ ಸ್ಟ್ರೈಟ್ ನೋಡ್ತಿದೆ. ಇದು ಲಕ್ಷ್ಮಿ ಆಸ್ ಇಫ್ ನರಸಿಂಹನ್ ಹಿಂಗ್ ನೋಡ್ತಾ ಇರಂಗಿದೆ. ಅದೊಂದು ಚೆನ್ನಾಗ್ ಅನ್ನಿಸ್ತು. ಹಿರಣ್ಯಕಶಿಪುದು ಸಂಹಾರ ಆದ್ಮೇಲೆ ಮದ್ವೆ ಆಗಿದ್ದು ಇದೇ ಜಾಗದಲ್ಲಿ ಆಗಿದ್ದು ಅಂತ ಕತೆ ಹೇಳುತ್ತೆ. ಇಲ್ಲಿ ಚುಂಚುಲಕ್ಷ್ಮಿಗೆ ಬಲಿ ಕೂಡ ಕೊಡ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಮಾತ್ರನೇ. ಏನ್ ಕೇಳ್ಕೊಳ್ಳೋದಲ್ವಾ, ನಮಗೆ ಅದ್ ಕೊಡು ಇದ್ ಕೊಡು ಅಂತ. ಮನುಷ್ಯನಿಗೆ ಎಷ್ಟಿದ್ರು ಸಾಲದು. ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬಿಕೆ ಇಲ್ಲಿ ಜನಗಳಿಗೆ. ಗೊತ್ತಿಲ್ಲ ನಾವು ಏನು, ನಾನಂತೂ ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನು ಏನು ಕೇಳ್ಕೊಳ್ಳಿಲ್ಲ. ಅದ್ ಕೊಡು ಇದ್ ಕೊಡು ಅಂತ ಏನು ಕೇಳಲಿಲ್ಲ. ನಾನ್ ಡಿಸರ್ವ್ ಇದ್ರೆ ದೇವ್ರು ಕೊಟ್ಟೆ ಕೊಡ್ತಾನೆ. ಗೊತ್ತಿಲ್ಲ ಎಲ್ಲರೂ ಏನ್ ಹೇಳ್ತಿದ್ದಾರೆ, ಅರ್ಚನೆ ಡೈರೆಕ್ಟ್ ಆಗಿ ಐನವ್ರಿಗೇನೆ ದುಡ್ಡು ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ಟಿಕೆಟ್ ತಗೊಳ್ಳೋದೇನ್ ಬೇಡ, ಐನವ್ರಿಗೆ ದುಡ್ಡು ಕೊಡಿ ಅಂತ ಹೇಳ್ತಿದ್ದಾರೆ.